ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ, ಮಸ್ತ್ ಅದೀವಿ. ಸ್ನೇಹಿತರೆ, ಬರೀ ಈಗ ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೇನಿ. ನಾನು ನಿನ್ನೆ ಲಾಗ್ನಲ್ಲಿ ನೋಡ್ರಿ ನೀವು, ನಾನು ರೇಷನ್ ಅಕ್ಕಿ ಯೂಸ್ ಮಾಡಿಕೊಂಡು ಫಸ್ಟ್ ಟೈಮ್ ಇಡ್ಲಿ ಮಾಡಾಕತ್ತೀನಿ ಅಂತೇಳಿ ಹೇಳಿದ್ದೆ. ಹಾಗಾಗಿ ಈಗ ನಿನ್ನೆ ನೈಟು ರುಬ್ಬಿಟ್ಟೆ, ಅದನ್ನೆಲ್ಲ ನೆನೆಸಿಟ್ಟಿದ್ನೆಲ್ಲ ಮಧ್ಯಾಹ್ನ ರುಬ್ಬಿಟ್ಟು ಬೆಳಗ್ಗೆ ಲಾಗ್ನ ಈಗ ಸ್ಟಾರ್ಟ್ ಮಾಡ್ಕೊಂಡೀನಿ. ಸಾಂಬಾರು ಮಾಡಾಕತ್ತಿದ್ದೆ. ಇಡ್ಲಿ ಜೊತೆಗೆ ಏನದು ಬೇಳೆ ಮತ್ತು ಟೊಮೆಟೊ ಮಿಕ್ಸ್ ಮಾಡಿ ಸಾರು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ, ಭಾಳ ಟೇಸ್ಟ್ ಆಗುತ್ತಲ್ರಿ. ಹಾಗಾಗಿ ಅದನ್ನ ಮಾಡೋಣ ಅಂದ್ಕೊಂಡು ಅದನ್ನು ಮಾಡಾಕತ್ತೀನಿ. ಜೊತೆಗೆ ಚಟ್ನಿನೂ ಮಾಡಬೇಕು. ಮನೆಯಲ್ಲಿ ಸಾಂಬಾರು ಚಟ್ನಿ ಎರಡೂ ಇದ್ರೂ ತಿಂತಾರೆ ನಮ್ಮ ಮನೆಯಲ್ಲಿ. ಬರೀ ಸಾಂಬಾರು ಆದ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ, ಇಡ್ಲಿ ಜೊತೆಗೆ ಚಟ್ನಿನೂ ಬೇಕು. ಹಾಗಾಗಿ ಎರಡನ್ನೂ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಇಡ್ಲಿ, ಚಟ್ನಿ, ಸಾಂಬಾರು 3 ರೆಸಿಪಿನೂ ಈ ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಜೊತೆಗೆ ಕೆಲವೊಂದು ಮಾತುಕತೆಗಳದವ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಲೈಕ್, ಶೇರ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಫಸ್ಟ್ನೇದು ಏನಪ್ಪ ಅಂದ್ರೆ, ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಇದು ನಾಗವೇಣಿ ಸಿಸ್ಟರ್ ಅನ್ನೋರು ಅವ್ರದ್ದು ತಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಐತೆ ಅಂತೇಳಿ ವಿಶ್ ಮಾಡಿರಿ ಅಂತೇಳಿ ಕಮೆಂಟ್ ಹಾಕಿದ್ರು. ಸಚಿನ್ ಮತ್ತು ಅಶ್ವಿನಿ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳ್ಕೊತಾ ಬರೀ ಈಗ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಸಾರಿ, ಕೆಲವೊಂದು ವಿಷಯಸ್ ನೆನಪಿರ್ತಾವೆ, ಕೆಲವೊಂದು ವಿಷಯ ನೆನಪಿರೋದಿಲ್ಲ ನನಗೆ. ಹಾಗಾಗಿ ಈಗೇನು ಮಾಡಾಕತ್ತೀನಿ, ಅದು ಯಜಮಾನ್ರು ನೆನ್ಪು ಮಾಡಿರ್ತಾರೆ, ಇಲ್ಲ ಅಟ್ಲೀಸ್ಟ್ ಈ ಥರ ಹಿಂಗೇನಾದರೂ ವಿಡಿಯೋ ಎಡಿಟ್ ಮಾಡುವಾಗ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ನಿ ಅಂದ್ರೆ ನನಗೆ ಭಾಳ ಹೆಲ್ಪ್ ಆಗುತ್ತೆ. ಈಗ ಹಾಗಾಗಿ ಅದನ್ನು ಮಾಡೋಣ. ಎಷ್ಟೇ ನೆನ್ಪಿಟ್ಕೋತೀವಿ ಅಂದರೂ ಒಂದು ಕುಟುಂಬ ಅಂದಮೇಲೆ 108 ಯೋಚನೆ ಏನಾದರೂ ಇದ್ದೇ ಇರ್ತದೆ ತಲೆ ಒಳಗೆ. ಅಷ್ಟು ಮೈಂಡ್ ಫ್ರೀ ಇರೋದಿಲ್ಲ. ಪ್ರತಿಯೊಂದನ್ನು ನೆನ್ಪಿಟ್ಕೊಂಡು ಮಾಡ್ತೀನಿ ಅನ್ನೋಕೆ ಒಂದೊಂದು ಸರಿ ಏನಾದರೂ ನಾನು ಇವತ್ತು ಬೆಳಿಗ್ಗೆ ಏನು ಟಿಫನ್ ಮಾಡೀನಿ ಅಂತಲೂ ನಂಗೆ ನೆನಪಿರಲ್ಲ, ಮಾಡಿದ್ದೆ ಅಂತಲೂ ನೆನಪಿರಲ್ಲ ಒಂದೊಂದು ಸರಿ ನೈಟ್ ಟೈಮಿಗೆ. ಆ ಥರ ಆಗ್ಬಿಟ್ಟೈತಿ ಈಗ. ಹಾಗಾಗಿ ಏನು ಮಾಡ್ಕೊಂಡೀನಿ, ಅದು ಹೇಳಿದ್ರು ಅವರು, ಸೊಲ್ಯೂಷನ್ ಕೊಟ್ಬಿಟ್ರೆ, ನಿಂಗೆ ಅಷ್ಟು ನೆನಪಾಗಲ್ಲ ಅಂತೀಯಲ್ಲ, ಪಾಪ ಅವ್ರಿಗೆ ಬಂದು ಕಮೆಂಟ್ ಆಗಿರ್ತಾರೆ, ಅಷ್ಟೊಂದು ವಿಶ್ ಮಾಡೋಕ್ಕೆ ಏನು ತ್ರಾಸು ನಿನ್ಗೆ ಅಂತೇಳಿ. ಈ ಥರ ಪ್ರಾಬ್ಲಮ್ ಹಿಂಗೆ ಆಗತ್ತೈತೆ ನನಗೆ, ಅಂದ್ಕೊಂಡಿರ್ತೀನಿ, ಅದು ನೆನಪು ಇರೋದಿಲ್ಲ ಅಂತ ಹೇಳಿದಾಗ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಬಿಡಿ. ಯಾವ ಕಮೆಂಟ್ ಬಂದಿರ್ತದೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರು, ಅಂದರೆ ನಿನಗೆ ಎಡಿಟ್ ಮಾಡುವಾಗ ಫಟ್ಟ ನೆನಪಾಗ್ತಾವೆ ಈಸಿಯಾಗಿ. ವಿತ್ ನೇಮನ್ನು ನೆನ್ಪಿಟ್ಕೋಬೋದು ನೀನು, ಸ್ಕ್ರೀನ್ಶಾಟ್ ಇದ್ದರೆ ಅದನ್ನ ಓದಿ ವಿಶ್ ಮಾಡಿಬಿಡು ಅಂತ ಹೇಳಿದರು. ಹಾಗಾಗಿ ಇವತ್ತಿಂದ ಅದನ್ನ ಸ್ಟಾರ್ಟ್ ಮಾಡೇನೆ. ಯಾರೇ ಏನೋ ವಿಶ್ ಕೇಳಿದ್ರು, ಹಾಯ್ ಏನು ಕೇಳಿದ್ರು, ನಾನು ಆಯಾ ಲಾಗ್ ತಕ್ಕಂಗೆ ಮಾಡಿರ್ತೀನಿ. ಆದಷ್ಟು ಎಲ್ಲಾದರೂ ಒಂದೊಂದು ಮಿಸ್ಟೇಕ್ ಆಗಿ ಇಲ್ಲ ಮಿಸ್ ಆಗಿದ್ದು ಅಂದ್ರೆ ದಯವಿಟ್ಟು ಕ್ಷಮಿಸ್ರಿ. ಈಗ ಬರೀ ಸ್ನೇಹಿತರೆ, ಈಗ ನಾನು ಸಾಂಬಾರು ಮಾಡಾಕತ್ತೀನಿ. ರಾತ್ರಿನೇ ಎಲ್ಲ ಬಾಂಡೆಯನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೆ. ಅದನ್ನೆಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಫಸ್ಟಿಗೆ ಈ ಕಡೆ ಸಾಂಬಾರಿಗೆ ಅದನ್ನ ಬೇಳೆ ಮತ್ತು ಟೊಮೆಟೊ, ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದು ಒಟ್ಟಿಗೆ ಕುದಿಸಿ ಬೆಳ್ಳುಳ್ಳಿನ ಕುದಿಯುವಾಗ ಹಾಕಿ ಮಾಡಿದ್ರೆ ಸಾರು ಭಾಳ ಟೇಸ್ಟ್ ಆಗಿರ್ತೈತಿ ರೀ. ನಾನೀಗ ಸುಮಾರು ದಿನದಿಂದ ಈ ಥರ ಟ್ರೈ ಮಾಡಾಕತ್ತೀನಿ. ಮೊದಲೆಲ್ಲ ಈ ಥರ ಮಾಡ್ತಿರಲಿಲ್ಲ. ಅದು ಮಾಡಿದಾಗಿಂದನೂ ಭಾಳ ಇಷ್ಟ ಆಗ್ತೈತಿ. ಹಾಗೆ ಮಾಡು ಅಂತ ಹೇಳಾಕತ್ತಾರೆ. ಹಾಗಾಗಿ ನಾನು ಅದಕ್ಕೆ ಹಾಕ್ಕೊಂಡು ಒಗ್ಗರಣೆಗೆ ಉಳ್ಳಾಗಡ್ಡೆ ಹಾಕಿರ್ತೀನಿ. ಆವಾಗ ಸಾರು ಒಂಥರ ಇಷ್ಟು ದಿವಸ ತಿಂದಕ್ಕಿಂತ ಇದು ಏನೋ ರುಚಿ ಸ್ವಲ್ಪ ಚೇಂಜ್ ಬರತೈತಿ. ಈ ಕಡೆಗೆ ಸ್ವಲ್ಪ ಚಹಾ ಮಾಡ್ಕೊಂಡ್ರೆ ಆಯ್ತಂತ ಹಾಲು ಬಿಸಿಗಿಟ್ಟಿನಿ ಸ್ನೇಹಿತರೆ. ಈಗ ಸ್ನೇಹಿತರೆ ಎಲ್ಲ ಕೆಲಸ ಮುಗಿದು ಮಿಕ್ಕಿದ್ದು, ಇದಕ್ಕೆ ನೀರು ಹಾಕಿದ್ದು ಸ್ವಲ್ಪ ಬಿಸಿ ಆಗ್ತಾಡ್ರೆ. ಈ ಕಡೆಗೆ ಇದಕ್ಕೆ ಉಪ್ಪು ಹಾಕಿಲ್ಲ, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಂಥವನ್ನ ಇಡ್ಲಿ ಮತ್ತು ಇಂಥದ್ದು ಏನಾರು ಮಾಡುವಾಗ ಭಾಳ ಸಣ್ಣದು ಹಂಚ್ಬಿಡ್ತೈತೆ ರೀ ಇದು. ನೋಡ್ರಿ, ಬರೀ ನಾವು ಬರೋದು ಇಡ್ಲಿ ಹಿಟ್ಟು. ಯಪ್ಪೋ, ಪರ್ಫೆಕ್ಟಾಗಿ ಬಂದೈತಿ. ಗೊತ್ತಿಲ್ಲ ರೇಷನ್ ಅಕ್ಕಿದು ಎಷ್ಟು ಹುಳಿ ಬರೋಕು ಏನಾಗಿದೆಯಾ. ಒಟ್ಟಿನಲ್ಲಿ ಇಡ್ಲಿ ಅಂತ ಮಾಡೋದೇ ತಿನ್ನೋದೇ ಇವತ್ತು ರೇಷನ್ ಅಕ್ಕಿದು. ಸ್ವಲ್ಪ ಗಟ್ಟಿ ಬಂದೈತೆ ಅನ್ಸಾಕತ್ತೈತ್ರಿ. ಅಲ್ಲ, ನೀರು ಅದಂಗೆ ಅನ್ಸಾಕತ್ತೈತಿ. ಇನ್ನೂ ಗಟ್ಟಿ ಆಗ್ಬಿಟ್ಟೈತಿ ಏನಿದೆ.
ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತೀವಿ. ಪ್ಲೇಟ್ಸಿಗೆ ಬೇಗ ಎಣ್ಣೆ ಹಚ್ಕೊತೀನಿ. ಹಚ್ಕೊಂಡು ಇದು ಒಂದ್ಸರಿ ಹಾಕಿರ್ತೀನಿ ಅಂದ್ರೆ ಅಲ್ಲಿ ನೀರು ಬರ್ತಾವೆ. ಆ ಕೆಲಸ ಮುಗಿಸ್ಕೊಂಡ್ಬರ್ತಾವೆ. ಹೋಗಿ ನೋಡೋದು ನನ್ನಂತೂ ಭಾಳ ಕ್ಯೂರಿಯಾಸಿಟಿ ಐತಿ, ರೇಷನ್ ಐತಿ ಹೆಂಗೆ ಬರುತ್ತೆ ಅಂತೇಳಿ. ಎಷ್ಟು ಒಂದು 10 ರಿಂದ 15 ನಿಮಿಷ ಬಿಟ್ಟರೆ ಆಗುತ್ತಾ. ಇಲ್ಲಿ ನಾನು ರವೆ ಇಡ್ಲಿ ಅಷ್ಟೇ ಬಿಟ್ಟಿರ್ತೇನೆ. 15 ನಿಮಿಷ, ಭಾಳ 18 ನಿಮಿಷ ಬಿಟ್ಟಿರ್ತೀನಿ. ಅಷ್ಟೊತ್ತಿಗೆಲ್ಲ ಕರೆಕ್ಟಾಗಿರ್ತೈತಿ ಇಡ್ಲಿ. ಅದ್ರೊಳಗೆ ಪದೇ ಪದೇ ನೋಡೋಕೆ ಹೋಗಲ್ರಿ. ಒಂದ್ಸರಿ ಅಷ್ಟು ನೋಡೋಕೆ ಮತ್ತೆ ನೋಡೋದಿಲ್ಲ. ಈಗ ಸ್ನೇಹಿತರೆ ನೀರನ್ನು ಕುದಿ ಬಿಟ್ಟವ್ರಿ. ಇಡ್ಲಿ ಹಾಕೋ ನೀರು, ಪಾತ್ರೆ ನೀರು. ಈಗ ಇಡ್ಲಿ ಹಾಕೋಣ. ಉದ್ದಿನಬೇಳೆ ಜಾಸ್ತಿ ಆದ ಅನ್ಸೈತ್ರಿ. ಯಾಕಂದ್ರೆ ಅಕ್ಕಿ ಕಡಿಮೆ ಹಾಕ್ಕೊಂಡು ನಾನು 2 ಗ್ಲಾಸ್ ಇಲ್ರಿ ಅಕ್ಕಿ. ಆ ಪ್ರಮಾಣಕ್ಕಂದ್ರೆ ಉದ್ದಿನಬೇಳೆ ಜಾಸ್ತಿನ ಅದು. ನಂಗೆ ಹಿಟ್ಟು ಕಲಸೋ ಗೊತ್ತಾಯ್ತು ಉದ್ದಿನಬೇಳೆ ಜಾಸ್ತಿ ಆಗಿವೆ ಅಂತೇಳಿ. ಅದಕ್ಕೆ ಸಣ್ಣ ಹಾಕಿ ನೋಡ್ತೇನೆ ಉಬ್ಬುತ್ತಾವಂತ. ಸರಿ, ಅದಕ್ಕೆ ಟ್ಯಾಪ್ ಈಗ ಆಯ್ತು ಸ್ನೇಹಿತರೆ. ಇಷ್ಟು ಇಟ್ಟೀನಿ. ಹಾಕಿಟ್ಟೀನಿ ಕಂದ. ಈಗ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಉರಿಲ್ರಿ ಗ್ಯಾಸ್. ನೋಡೋಣ 15 ನಿಮಿಷ ಬಿಟ್ಟು ಏನು ಹಾಕೋ ಇಡ್ಲಿ ಅಂದರೆ. ಸರಿ ಕಂದ, ಮುಚ್ಚಿಡೋಣ. ಸರಿ, ಇಡ್ಲಿ ಈಗ ಬೇಳೆ ಕುದಿಯೋ ಸ್ನೇಹಿತರೆ. ಅರಿಶಿನಿ ಅದು ಸಾರು ಒಗ್ಗರಣೆ ಕೊಡಬೇಕು. ಫಸ್ಟ್ ನೀರು ಕುಡಿತೀನಿ. ನೀರು ಕುಡಿಯೋದಿಲ್ಲ. ಎಷ್ಟೊತ್ತಾಯ್ತು. ಮಳೆ ಸಣ್ಣಗ ಜಿಟಿ ಚೂರು ಚೂರು ಬರೋದು ಹೋಗೋದು ಮಾಡತೈತ್ರಿ. ನೀರು ಕುಡಿದು ಸ್ವಲ್ಪ ಚಾಡ್ಬತ್ತೈತಿ. ಸ್ವಲ್ಪ ಹೊತ್ತು ಬಿಟ್ಟು ರೀ ಅವ್ವ ನೋಡ್ರಿ ಇಡ್ಲಿ ನೋಡ್ರಿ ಏನು ಮಸ್ತ್ ಬಂದವು. ಕೈಗೆ ಅಂಟಲ್ಲ, ಒಂಚೂರು ಅಂಟತ್ತೆ. ಇನ್ನೊಂದು ಸ್ವಲ್ಪ ಬಿಡ್ತೀನಿ. ಇನ್ನೊಂದು 2 ನಿಮಿಷದ ಅಂಟೋದು ನೋಡ್ರಿ ಕೈಗೆ. ಆಗೈತಿ. ಒಳಗಡೆ ಪ್ಲೇಟ್ ನೋಡ ಒಂದೊಂದ್ಸರಿ ಇದು ಕರೆಕ್ಟ್ ಆಗಿರ್ತೈತ್ರಿ. ಒಳಗಡೆ ಇನ್ನೊಂದು ಸ್ವಲ್ಪ ಮೇಲೆ ನೀರು ಥರ ಇರ್ತಾವೆ ಇಡ್ಲಿ. ನೋಡ್ರಿ ಹೇಳಿಲ್ಲ, ಒಂಚೂರು ನೀರಿನ ಅಂಶ ಐತೀನಿ. ಓಪ ಹಾಂ, ಪರ್ಫೆಕ್ಟಾಗಿ ಅವ್ರ ಇಡ್ಲಿ ಮಾತ್ರ. ಇನ್ನೊಂದು ಚೂರು ಬಿಡ್ತೀನಿ. ಬಿಟ್ಟು ಮುಚ್ಚಿ ಬಿಡೋಣ. ಇದೊಂದು 2 ನಿಮಿಷ ಬಿಡ್ತೀನಿ. ಎಷ್ಟು ವೈಟ್ ಬಂದ ನೋಡ್ರಿ ಸಬ್ಬದ ಅಕ್ಕಿನೆಲ್ಲ. ಕೂತಿರಿ. ಈ ಕಡೆ ಚಹಾ ಮಾಡೋಣ ನಾವು. ಆ ಕಡೆ ನೀರು ಬಿಡ್ತಾವ್ರಿ. ಚಹಾ ಮಾಡಿದ್ರೆ ಚಹಾ ಕುಡಿಯೋದೇ ಇಲ್ಲ. ಅಲ್ಲಿ ಹೋಗ್ಬಿಡ್ತೀನಿ. 6ರಿಂದ ಹೊಳ ಬಿಸಿ ಮಾಡ್ಕೊಂಡು ಕುಡಿಯೋಕೆ ಅದು ಟೇಸ್ಟಾಗಿ ಹೋಗ್ಬಿಡ್ತೈತಿ. ಮಾಡಿ ಗುಟ್ಲೆ ಕುಡಿದ್ರೆ ಚಲೋ. ಚಹಾ ಇಡ್ಬೇಕ್ರಿ. ಈಗ ಇದ್ರಾಗ ಚಹಾ ಕುಡಿತೀನಿ. ಸ್ವಲ್ಪ ತೆಗಿತೀನಿ. ಹಾಲು ಜಾಸ್ತಿ ಆಗುತ್ತೆ. ಹಾಲು ಗಟ್ಟಿ ಚಹಾ ಮಾಡ್ಕೊಂಡು ಕುಡಿತೀವಲ್ರಿ ಹೋದಾಗ ಕಫ ಜಾಸ್ತಿ ಆಗುತ್ತೆ. ನನಗೂ ಮೊದಲ ಪಿತ್ತ ಜಾಸ್ತಿ. ನನಗೆ ಮತ್ತೆ ಟ್ಯಾಬ್ಲೆಟ್ ಕೊಟ್ರ ಪಿತ್ತ ಆಗ್ಬಿಡೈತಿ. ಸ್ವಲ್ಪ ಹಾಲು ಏನಾಗಿರ್ತೀನಿ. ಬೇಕಾದ್ರೆ ಆಮೇಲೆ ಒಂಚೂರು ಸೇರಿಸ್ಕೊಂಡ್ರೆ ಆಯ್ತು ರೀ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಫಸ್ಟು ನಮ್ಮ ಥರ ಬಂದೇನು ಹಿಡಿದ್ಬಿಟ್ರೆ ಪಾಪ. ಅದಕ್ಕೆ ಅಷ್ಟು ಖುಷಿ. ಇದು ಸುಡಲ್ಲ ಅಂದ್ಕೊಳಲ್ಲ. ಹಿಡಿದಕ್ಕೆ ಸುಸ್ತು ಸುಡತೈತ್ರಿ. ಇದು ಸುಡ್ತಾ ಭಾಳ. ಈಗ ಒಂದು 2 ನಿಮಿಷ ಬಿಡ್ತೀನಿ ರೀ. 1 ನಿಮಿಷ ಬಿಡ್ತೀನಿ ತೆಗಿಯಕ್ಕೆ. ನೋಡ್ರಿ ಇಡ್ಲಿ ಮಾತ್ರ
ಸಖತ್ತಾಗಿ ಪರ್ಫೆಕ್ಟಾಗಿ ಬಂದವು. ನೋಡಿ ಕೊಡ್ತೀನಿ ಆರ್ಲಿ ಸ್ವಲ್ಪ ಪಾಸ್ವರ್ಡ್. ನನಗೆ ಇಡ್ಲಿ ಹಿಂಗೆ ಸ್ಪೂನಿಂದ ತೆಗೆಯೋದು ಹೇಳ್ತಾರಲ್ರಿ, ಎಲ್ಲಿ ಒಡೆದೋಗುತ್ತೋ ಎಲ್ಲಿ ಎಲ್ಲ ಮುರಿತೈತೋ ಅನ್ನೋ ಭಯ ನನಗೆ. ನಾನು ಅಷ್ಟು ಪರ್ಫೆಕ್ಟಾಗಿ ಬರ್ತೈತಿ. ಅದಕ್ಕೆ ನಾನು ಜಾಸ್ತಿ ಇಡ್ಲಿ ತೆಗೆಯೋದು ಹಿಂಗೆ ಕೈಲಿ ತೆಗೆದ್ಬಿಡ್ತಾರೆ. ಹಿಂಗೆ ಹಿಂಗೆ ಆ ಕಡೆ ಈ ಕಡೆ ಒಂಚೂರು ಹಿಂಗೆ ಬಿಡಿಸಿ ನೀರು ಹಚ್ಚಲ್ಲ ಏನಿಲ್ಲ, ಆರಾಮಾಗಿ ಬರ್ತಾವೆ. ಹೌದಾ ನೋಡಿರಿ, ಈಸಿಯಾಗಿ ಬಂದ್ಬಿಡ್ತೈತಿ. ಓಪ ಹೌದಾ? ನೋಡಿರಿ, ಒಂಚೂರು ಇಡ್ಲಿ ಪಾತ್ರೆ ಇಡೋದಿರ್ಬೋದು. ಸಖತ್ತಾಗಲ್ಲ ಇಡ್ಲಿ. ಈಗ ಸೆಕೆಂಡ್ ಪ್ಲೇಟ್. ನಮ್ಮನ್ನು ಇನ್ನೂ ಇದ್ದಿಲ್ಲ. ನಮ್ಮನ್ನು ಎದ್ರಂತೂ ಮುಗಿದೋಯ್ತು. ಖುಷಿನೋ ಖುಷಿ, ಹರಡಾಕತ್ತಿ ಬಿಡ್ತಾರೆ. ಇಡ್ಲಿ ಮಾಡೀನಿ ಅಲ್ಲೇ ಅಂತೇಳಿ. ಭಾರಿ ಬಂದವು ಇಡ್ಲಿ ಮಾತ್ರ. ಒಂದು ತಡೆ ಇಲ್ಲಿ ತಡನ ಇಲ್ಲ, ಹೋಗಿ ವ್ಯವಸ್ಥೆಗೆ ಈಗ. ಓಪ ಹೌದಾ? ಮಕ್ಕಳು ಇದ್ದೇಳ್ದ ಚೆನ್ನಾಗಿ ವಂಡರ್ ಆಗತ್ತೈತ್ರಿ. ರೇಷನ್ ಹಾಕಿಲ್ಲ ಎಷ್ಟು ಚಂದಾಗಿ ಇಡ್ಲಿ ಬರ್ತಾವ ಅಂತೇಳಿ ಅಂದ್ಕೊಂಡಿದ್ದೆ. ಇಲ್ಲ ನಾನು ಅದ್ರ ಮಾಡಿದ್ನಲ್ರಿ ನಾನು. ವಾವ್, ಏನು ಸೂಪರಾಗಿ ನೋಡ್ರಿ ಇಡ್ಲಿ ಮಾತ್ರ. ಇನ್ನೂ ಸಣ್ಣ ಸೈಜ್ ಹಾಕಿ ನಾನು ನೋಡ್ರಿ. ಹಂಗೆ ಇದಾಗ್ಯಾವ. ದೊಡ್ಡ ದೊಡ್ಡ ಹಾಕಿದ್ರೆ ಒಂದಿನ ದೊಡ್ಡ ದೊಡ್ಡ ಆಗ್ತಾವೆ. ಈಗ ನೋಡ್ರಿ ಬೆಲ್ಲದ ಚಹಾ ಮಾಡ್ಕೊಂಡೆ ಕುಡಿಯಕತ್ತೀನಿ. ಓಪ ಇಡ್ಲಿ ಎರಡನೇದು ರೆಡಿ ಐತಿ. ಆಫ್ ಮಾಡೀನಿ, ತೆಗೆದಿಡ್ತೀನಿ. ಈಗ ಸಾರಿಗೆಲ್ಲ ರೆಡಿ ಮಾಡಿಟ್ಟೀನಿ ರೀ. ಇಲ್ಲಿ ಒಳ್ಳಡಿ ಹೆಚ್ಚಿಟ್ಕೋಬೇಕಂತ ಸಣ್ಣಗೆ. ಶುಂಠಿ ಬೆಳ್ಳುಳ್ಳಿ ಅಂತೂ ಬೆಳೆ ಹಾಕೀನಿ. ಇದು ಒಣಾಂಶಕ ಒಗ್ಗರಣೆಗೆ ಮಾಡೋದು ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತೇಳಿ. ಸ್ನೇಹಿತರೆ ಈ ಸರಿ ನೋಡ್ರಿ ಪರ್ಫೆಕ್ಟಾಗಿ ಬಂದವು. ಸ್ವಲ್ಪ ಸೋಡಾ ಪುಡಿ ಕಡಿಮೆ ಹಾಕಿದ್ದೆ, ವಾಪಸ್ಸು ಸ್ವಲ್ಪ ಹಾಕಿದೆ. ನೋಡ್ರಿ ಸಾಫ್ಟಾಗಿ ಏನು ಸಖತ್ತಾಗಿ ಬಂದವು ಅಂತೇಳಿ ಇಡ್ಲಿ. ಹಾಂ ಈಗ ಕಾಣುತ್ತೆ ನೋಡ್ರಿ, ಭಾರಿ ಬಂದವು. ರೇಷನ್ ಅಕ್ಕಿಲೆ ಚಾನ್ಸೇ ಇಲ್ಲ. ನಾನು ಮನಸ್ಸೆಲ್ಲ ಅಂದ್ಕೊಂಡಿದ್ದೆಲ್ಲ ರೇಷನ್ ಅಕ್ಕಿಲಿ ಈ ಥರ ಇಡ್ಲಿ ಮಾಡ್ತಾರೆ ಅಂತೇಳಿ. ಇನ್ನು ರವೆ ತರ್ಸೋದ ಬಿಟ್ಬಿಡ್ತೀನಿ ರೀ. ಹಿಂಗೆ ಮಾಡ್ಬತ್ತೆ. ನಮ್ಮನೆ ಅಕ್ಕಿ ಜಗ್ಗಿರ್ತಾವೆ ನೋಡಿ, ಎಷ್ಟು ಫ್ಲಫಿಯಾಗಿ ಬಂದವು. ಡುಮ್ಮ 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 ಬಂದವು. ಒಂದೇದು ಇಷ್ಟ ಆಗಿದ್ದಿಲ್ಲ ಅವು, ಚಲೋ ಬಂದಿದ್ವು. ಸ್ವಲ್ಪ ಇಷ್ಟು ಪಳ್ಳು ಅನಿಸಿರ್ಲಿಲ್ಲ, ಮೀದು ಅನಿಸಿರ್ಲಿಲ್ಲ. ಒಂಚೂರು ಸೋಡಾ ಪುಡಿ ಹಾಕಿದೆ, ಆವಾಗ ಈಗ ಪರ್ಫೆಕ್ಟ್ ಬಂದ ನೋಡ್ರಿ. ವಾವ್, ಇಡ್ಲಿ ಬೇಕೇನ್ರಿ ಇಡ್ಲಿ. ಭಾರಿ ಬಂದವಲ್ರಿ ಇಡ್ಲಿ ಮಾತ್ರ. ಈಗ ನೋಡ್ರಿ ಸಾರು ಮಾಡಾಕತ್ತೀನಿ. ಒಂದು ತಬ್ಬರಿ ಇಟ್ಕೊಂಡೀನಿ. ಜಾಸ್ತಿ ಬ್ಯಾಡಿ ಭಾಳ ಕುದಿ ಹಾಕೇನ್ರಿ. ಮಧ್ಯಾಹ್ನವ್ರಿಗೆ ಊಟಕ್ಕನ ಆಗಲಿ ಅಂತೇಳಿ ಒಳಬಳೆಯಲ್ಲಿ ಮಾಡ್ಕೊತ ಕೊಡೋದು ಇಡ್ಲಿಯಾಗ ಆಗುತ್ತಾ, ಮಧ್ಯಾಹ್ನ ಅನ್ನದ ಜೊತೆಗೆ ಆಗುತ್ತೆ ಅಂತೇಳಿ ಜಾಸ್ತಿನ ಮಾಡಾಕತ್ತೀನಿ. ಹಾಗಾಗಿ ಭಾಳ ಇಟ್ಟೀನಿ ರೀ, ದೊಡ್ಡ ದಬ್ಬರಿ ಇಟ್ಟೀನಿ. ಸಾಕು ಎಣ್ಣೆ. ಸಾರು ಎಷ್ಟು ಕ್ವಾಂಟಿಟಿ ಮಾಡ್ತೀವಲ್ಲ ಅದ್ರ ತಕ್ಕಂಗೆ ಹಾಕೋಬೇಕ್ರಿ ಎಣ್ಣೆನ. ಸಾರಿಗೆ ಮತ್ತು ಇನ್ನೊಂದೇನು ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಬೇಕು ರೀ. ಅವೆರಡಕ್ಕೂ ಎಣ್ಣೆ ಕಡಿಮೆ ಆದ್ರೆ ಟೇಸ್ಟ್ ಅನ್ಸೋದಿಲ್ಲ ಅಷ್ಟೊಂದು ಅಡಿಗೆ. ಈಗ ಎಣ್ಣೆ ಕಾದೈತ್ರಿ. ಸಾಸಿವೆ, ಜೀರಿಗೆ, ಅದ್ರ ಜೊತೆಗೆ ಶುಂಠಿ ಜಜ್ಜಿಟ್ಕೊಂಡಿದ್ದೆಲ್ಲ ಶುಂಠಿ ಹಾಕೊಂಡ್ರೆ ಆಮೇಲೆ ಒಂದು ಒಗ್ಗರಣೆಗೆ ಒಂದು 3 ಮೆಣಸಿನ್ಕಾಯಿ ಮುರಿದಿಟ್ಟೇನೆ. ಸರಿ ಈಗ ಅದು 2 ಉಳ್ಳಾಗಡ್ಡಿ ಮತ್ತು ಶುಂಠಿ ಹಸಿ ವಾಸನೆ ಹೋಗಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ. ದೊಡ್ಡ ಉಪ್ಪಿದು, ಹಳ್ಳುಪ್ಪು. ಸಾರಿ ಸ್ನೇಹಿತರೆ, ಅದಕ್ಕೆ ಕರಿಬೇವು ಎಲ್ಲ ಈ ಟೈಮ್ನಾಗ ಕರಿಬೇವು ಹಾಕೋರಿ. ಈಗ ಸ್ವಲ್ಪ ಖಾರ ಪುಡಿ,
ಒಂಚೂರು ಅರಶಿನ ಇಷ್ಟು ಹಾಕ್ಕೊಂಡು ಮಗಿಸಿಟ್ಕೊಂಡಿರೋಂಥ ಬ್ಯಾಳಿ, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ ರೀ. ಮಸ್ತಾಗುತ್ತೆ ರೀ ಸಾಂಬಾರು ಇಡ್ಲಿ ಜೊತೆಗೆ. ಈ ಥರ ಮಾಡಿದ ಸಾರು. ಈಗ ಅದಕ್ಕೆ ನೀರು ಹಾಕೋಣ. ಇದಕ್ಕೆ ತೊಗೊಂಡಿರೋಂಥ ಇಷ್ಟು ಬೆಲ್ಲ ಹಾಕೋತೀನಿ ರೀ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಕುದಿಸ್ಬಿಡೋದು. ಈಗ ಇದನ್ನ ಇಷ್ಟ ನೋಡಿರಿ ನಾನು ಮಾಡೋದು ಇಡ್ಲಿ ಜೊತೆ ಸಾಂಬಾರು. ಭಾಳ ಟೇಸ್ಟ್ ಆಗುತ್ತೆ ಮಾತ್ರ. ಸ್ನೇಹಿತರೆ ನೋಡ್ರಿ ಇಡ್ಲಿ ಸಾಂಬಾರು ತಿನ್ನಕತ್ತಾರ. ಬಾಲೆ ಮನು ನಿಂಗೆ ನಾನು ಉಣಿಸ್ಲೆ. ಹಾಂ ಸರಿ. ನಾನು ಸಣ್ಣ ಮಾಡಿದ ತಿನ್ನು. ಸರಿ ಕಂದ ಇಲ್ಲಿ ಲೈಟ್ ಹಾಕಮ್ಮ ಎದ್ದು ಕೂಸೆ. ಏನು ಮಸ್ತಾಗಿ ಅಲ್ರಿ ಇಡ್ಲಿ ಅಲ್ಲ ಅಪ್ಪಾಜಿ? ರೇಷನ್ ಅಕ್ಕಿ ಇಡ್ಲಿ. ನೋಡ್ರಿ ಇವತ್ತು ನೀರಿನ ಕೆಲಸ ಎಲ್ಲ ಮನ್ವಿತ್ನ ಮಾಡ್ಯಾನ. ಅದ್ರ ಜೊತೆ ತನ್ನೊಂದು ಸೇರ್ಯಾನ. ಇಷ್ಟು ತೊಳೆದು ನೋಡ್ರಿ ಅದನ್ನ ಸ್ವಚ್ಛ ತೊಳೆದಾರ. ನೀರು ಇವತ್ತು ಭಾಳ ತಿತ್ತು. ಮೇಲೆ ಟ್ಯಾಂಕರ್ ತುಂಬಿದ ಮೇಲೆ ಈ ಡ್ರಮ್ ತುಂಬಿಸಿ ಪೈಪ್ ಹಚ್ಕೊಟ್ಟು ಹೋಗಿದ್ದೆ. ತುಂಬಿಸಿ ಇನ್ನೂ ಇದ್ದು ರೀ ನೀರು. ಅದು ತುಂಬೈತಿ. ಇದಕ್ಕೆಲ್ಲ ಭಾಳ ಹೊಲಸಾಗಿತ್ತು. ಅದು ಧೂಳು ಆಗೈತೆ. ಅವ್ನು ನೀರು ಹಾಕಕತ್ತೇನ ಅವ್ನು ತೊಳ್ಯಾಕ. ವಾಲ್ ಬಂದ್ ಮಾಡಿಯಾ? ಇನ್ನೂ ಅದಾವಂತ್ರಿ ನೀರು ಇವತ್ತು. ನೋಡ್ರಲ್ಲಿ 9:30 ಮೇಲೆ ಆಗೈತಿ ಇವತ್ತು. ಯಾಕೋ ಗೊತ್ತಿಲ್ಲ, ಭಾಳ ಹೊತ್ತು ಬಿಟ್ಟಾರ. ನಂದಲ್ಲಿ ನಾಷ್ಟ ಎಲ್ಲ ಮಾಡಿದೆ. ಇಡ್ಲಿ, ಚಟ್ನಿ, ಸಾಂಬಾರು ಚಟ್ನಿ ಮಾಡಕ್ಕೆ ಹೋಗಿದ್ರಿ. ಹಸಿವು ಅಂತ ಅಳಾಗತ್ತಿದ್ರು. ಇಡ್ಲಿ ಸಾಂಬಾರು ತಿಂದಾರ ಸ್ವಲ್ಪ ಚಟ್ನಿನ ಮಾಡಂದ್ರೆ. ಮತ್ತು ನಾನು ಚಟ್ನಿ ಮಾಡಕ್ಕೆ ಹೋಗಿನಿ. ಅವ್ರು ಈ ಕೆಲಸ ನಡೆಸ್ಯಾರ ನೋಡ್ರಿ. ನಾನು ಚಟ್ನಿ ಆಯ್ತು. ಈಗ ಯಜಮಾನ್ರು ಬರ್ತೀನಿ ಅಂತಾರೆ. ಸ್ವಚ್ಛಾಗೈತೆ. ಭಾರಿ ಮಾಡಿ ಅಲ್ಲಮ್ಮನು. ಎಷ್ಟು ಕೆಲಸ ಮಾಡ್ತೀರಪ್ಪ ನೀವಿಬ್ರು. ಏನು ಕಂದ? ನೀರು ಹಾಕಕತ್ತೀನಿ ನೀನು. ಯಪ್ಪ ಅಷ್ಟು ನೆಗಡಿ ಸಾಕು ಬರ್ರಿ ಮನು ಬಸ್ ಸಾಕು ಬಾ. ಅದೆಲ್ಲ ಒಣಗ್ತೈತಪ್ಪ ಈ ಬಿಸಿಲು ಬಿದ್ರೆ. ಪಪ್ಪ ನನಗೆ ಬೈತಾನೆ ಮತ್ತೆ. ಅಪ್ರಿ ನೆಗಡಿ ಐತಿ ಇಬ್ರಿಗೂ. ಮನು ನಿಂಗೆ ಈ ಕಡಿಮೆ ಆಗತ್ತಿಲ್ಲ ಮತ್ತೆ ನೀರಾಗ ಆಡಕತ್ತಿ. ಅಲ್ಲಿ ನೋಡ್ರಿ ಟಾಕಿ ನಾವು ಇಲ್ಲೇ ತುಂಬಿಸಿದೆ. ಇಲ್ದ ನಮ್ದು ನಾಡ ಇಲ್ಲೇ ಡೈರೆಕ್ಟ್ ತಿಕ್ಕಿ ಇಲ್ಲೇ ತುಂಬಿಸಿ ಬಂದು ಒಳಗಿರ್ತಾರೆ ಯಜಮಾನ್ರು. ಹಾಂ ಹೋದ ನೋಡಿ. ಈಗ ಹೋದು ನೀರು. ಬಂದ್ ಮಾಡಿ ಏನು ವಾಲ. ಸರಿ ಬಿಡು ಬಾ ಸಾಕು ಬಾ. ಎಷ್ಟು ಕ್ಲೀನ್ ಆತ್ರಿ ಇದು. ನಡಿ ಒಳಗೆ ನಡಿ ಸಾಕು. ಈಗ ಬರ್ರಿ ನಾಷ್ಟ ಮಾಡಿ ಬರ್ರಿ. ಪಪ್ಪನ ಬರ್ತಾನೆ ಈಗ. ಬಂದು ಪಪ್ಪನ ಬರ್ತಾನೆ. ಪಪ್ಪ 100 ವರ್ಷ 120 ವರ್ಷ ಆಯ್ಸು. ಇವತ್ತು ತೊಳೆದು ಬಿಟ್ಟಾನ ಅವ. ನೀರು ಹಾಕಿನ ಅವ ತೊಳೆದು ಬಿಟ್ಟಾನ ನೆಲನ. ಟ್ಯಾಂಕಿ ತುಂಬಿಲ್ಲ, ಡ್ರಮ್ ತುಂಬಿಲ್ಲ, ಏನು ತುಂಬಿಲ್ಲ ನೋಡಿ. ಇವತ್ತು ನಾನು ನೀರು ಹಿಡ್ದಿಲ್ಲ. ಯಾರು ಹರ್ಕತೈತಿ ಬಿಡು. ಇವತ್ತು 3 ಸರಿ ಕಿತ್ತೈತ್ರಿ. ಫೋನ್ ಹಚ್ಚಿದ್ರ ರಿಪ್ಲೈ ಮಾಡಲಿಲ್ಲ. ನಾನು ಕಟ್ಟೀನಿ ಪೈಪ್ ತುರುಗಿ. ಇವನು ಟಾಯ್ಲೆಟ್ನಾಗ ಕುಂತು ಅಳಾಕತ್ಯಾನ. ಇಲ್ಲಿ ಇದು ಕಿತ್ತೈತಿ. ಅಲ್ಲಿ ಇಡ್ಲಿಗೆ ಇಟ್ಟೀನಿ ಗೊತ್ತೈತಿ. ಯಾವ ಕಡೆ ನೋಡ್ಬೇಕು ಒಣಗಿದ್ದು ಮತ್ತೆ ನೀರು ಹಾಕ್ತಾವ ನೋಡಿ. ಅವನು ಯಾರು ಅಜ್ಜ ಐತೆ ಅಲ್ಲಿ? ಇದು ಮೋಟ್ರ್ ಸಮಸ್ಯೆ ಆಗತ್ತಿದ್ದು. ಇದಕ್ಕೆ ನಮ್ಗೆ ಫಿಕ್ಸ್ ಮಾಡಿಸ್ಬಿಟ್ರೆ ಕಿರಿಕಿರಿ ಇರಲ್ಲ. ಪಾಪ ಅವರು ಬರೀ ಬಿಟ್ಬಿಟ್ಟು ಬರೋದಾಗತ್ತೆ. ಅದು ಕೇಳೋದಕ್ಕೆ ಇವತ್ತು ಬರದೇ ಇರೋದಕ್ಕೆ ನಾನು ಮಾಡ್ಕೊಂಡ್ರೆ ಎಲ್ಲನೂ. ಬರ್ರಿ ಸಾಕು ಬರ್ರಿ ನಾಷ್ಟ ಮಾಡಿ ಬರ್ರಿ. ಯಜಮಾನ್ರು ನಾಷ್ಟಕ್ಕೆ ಬಂದರು ಸ್ನೇಹಿತರೆ. ಅವ್ರಿಗೆ ಇಡ್ಲಿ ಅಂದ್ರೆ ಫೇವ್ರೇಟ್. ನಮ್ಮ ಮನೆ 4 ಮಂದಿಗೆ ಇಡ್ಲಿ ಸಾಂಬಾರು ಚಟ್ನಿ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಇಲ್ಲೇ ಬರೀ ಸ್ವಲ್ಪ ಟೈಮ್ ಮಾಡ್ಕೊಂಡು ಇಲ್ಲೇ ನಾಷ್ಟ ಮಾಡಿ ಹೋಗೋರು ಅಂತಂದೆ. ಭಾಳ ದಿನದ ಮೇಲೆ ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡಾಕತ್ತೀವಿ ಇವತ್ತು ನಾವು. ಅಷ್ಟು ಖುಷಿಯಾಗಿತ್ತು. ಯಾಕಂದ್ರೆ ಎಲ್ಲರೂ ಫೇವ್ರೇಟ್ ಟಿಫನ್ ಆಗಿರೋದ್ರಿಂದ. ಆಮೇಲೆ ಹೇಳಿದ್ನೆಲ್ಲ ಸ್ನೇಹಿತರೆ ನಿಮ್ಮ ಜೊತೆ ಕೆಲವೊಂದು ವಿಷಯವಾಗಿ ಶೇರ್ ಮಾಡ್ಕೋಬೇಕು ಅಂತೇಳಿ. ಈಗ ನಾನು ಸುಮಾರು ಒಂದು 5-6 ತಿಂಗಳಿಂದ ನಾನು ಇದನ್ನ ಫೇಸ್ ಮಾಡಾಕತ್ತೀನಿ. ನನ್ನ ಅನುಭವಕ್ಕೆ ಬರಾಕತ್ತೈತಿ. ಎಲ್ಲರ ಜೀವನದಾಗೂ ಇದೇ ಥರ ಇರ್ತೈತಿ, ಅದು ಗೊತ್ತು ಎಲ್ರಿಗೂ ಇಂಥದನ್ನೆಲ್ಲ ಫೇಸ್ ಮಾಡಿರ್ತೀರಿ. ಸಂಬಂಧ ಅಂದಮೇಲೆ ಈ ಥರ ಎಲ್ಲ ಇರುತ್ತೆ. ಆದರೂ
ಹೆಂಗೆ ಗೊತ್ತ್ರಿ, ಈಗ ಸಂಬಂಧಿಕರು ಸಂಬಂಧದಲ್ಲಿ ಯಾವುದೇ ಆಯಿತು, ಯಾವ ಸಂಬಂಧದೊಳಗೆ ಪರಸ್ಪರ ನಂಬಿಕೆ ಮತ್ತು ಏನದು ಗೌರವ ಇರೋದಿಲ್ಲ, ಆ ಸಂಬಂಧದಾಗ ಆ ಸಂಬಂಧನ ಜಾಸ್ತಿ ಹಚ್ಕೊಳ್ಳೋದ್ರಿಂದ ಯಾವುದೇ ಅರ್ಥ ಇರೋದಿಲ್ಲ, ಆ ಸಂಬಂಧಕ್ಕೆ ಒಂದು ಬೆಲೆ ಅಂತಲೂ ಸಿಗೋದಿಲ್ಲ. ಆಮೇಲೆ ಈಗ ಏನಾಗ್ಬಿಡ್ತೈತಿ, ಈಗ ಸುಮಾರು ಸರಿ ಅಂದರೆ ಹೇಳಿದ್ನಲ್ಲ, ಈಗ ನಾನು ಎಷ್ಟೋ ತಿಂಗಳಗಟ್ಟಲೆ ನಾ ಇದನ್ನ ಫೇಸ್ ಮಾಡ್ಕೊತ ಬಂದೀನಿ ಅಂತೇಳಿ. ಹೆಂಗೆ ಆಗ್ಬಿಡ್ತಾರಂದ್ರೆ ಸಂಬಂಧಿಕರಂದ್ರೆ ಏನು ಕೆಲಸ ಇದ್ದಾಗ ಅಷ್ಟೇ ನಾವು ನೆನಪಾಗ್ತೀವಿ, ಕೆಲಸ ಇದ್ದಾಗ ನಾವು ಯಾರಂತನೂ ಅಪರಿಚಿತರ ಥರ ನಮ್ಮನ್ನ ನೋಡ್ತಿರ್ತಾರೆ. ಆ ಥರ ಎಲ್ಲ ಫೀಲ್ ಎಲ್ಲ ನಮ್ಗೆ ಆಗೋ ಥರ ನಡ್ಕೋತಾರೆ ಅಂದಾಗ ಅಂಥ ಸಂಬಂಧದೊಳಗೆ ಅರ್ಥನೇ ಇರೋದಿಲ್ಲ. ಸುಮಾರು ಈಗ ಅವ್ರು ಮಾಡಿದ್ದಷ್ಟೇ ಅವ್ರಿಗೆ ಗೊತ್ತಿರುತ್ತೆ, ನೆನಪಿರುತ್ತೆ. ಆದರೆ ನಾವು ಅವ್ರ ಸಲುವಾಗಿ ಏನೆಲ್ಲ ಮಾಡಿರ್ತೀವಿ ಅನ್ನೋದು ಅದು ನೆನಪಿರೋದಿಲ್ಲ, ಗೊತ್ತಿಲ್ಲ. ಅದಕ್ಕೊಂಥರ ಮರು ಅಂತ ಹೇಳ್ತಾರೆ, ಅದು ಜಾಣ ಮರು ಅಂತ ಕರೀತಾರೆ ಇದನ್ನ. ಈ ಥರ ಹೇಳ್ಬೇಕಂದ್ರೆ ಅಂಥದ್ದು ನಮ್ಗೆ ಯಾಕೆ ಬರೋದಿಲ್ಲ ಗೊತ್ತಿಲ್ಲ. ನಮ್ಗೆ ಅವರು ಒಂದಿಷ್ಟು ಏನೋ ಮಾಡಿರಲಿ, ಎಷ್ಟು ನೆನಪಿಟ್ಟಿರ್ತೀವಿ ಅವ್ರು ಇಂಥದ್ದು ಮಾಡ್ಯಾರ ನಮಗೆ ಅಂತೇಳಿ. ಆದರೆ ಅವ್ರುಗಳಿಗೆ ಅದು ಯಾವುದೂ ನೆನಪಿರೋದಿಲ್ಲ. ಏನದು ಕೃತಜ್ಞತೆನೇ ಇಲ್ಲದೆ ಇರೋಂಗೆ ನಡ್ಕೋತಿರ್ತಾರೆ, ಆ ಥರ ನಡ್ಕೋತಿರ್ತಾರೆ. ಇದು ಒಂದು ಸರಿ 2 ಸರಿ ಆದಾಗ ಇರ್ಲಿ ಬಿಡು, ಅವರು ಗೊತ್ತಿಲ್ಲನ ಮಾಡಿರ್ತಾರೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇರ್ತಿದ್ದೆ. ಪದೇ ಪ್ರತಿ ಸರಿನೂ ಅದೇ ರಿಪೀಟ್ ಆದಾಗ ಆವಾಗ ಮನ್ಸಿಗೆ ಭಾಳ ಅಂದ್ರೆ ಭಾಳ ಹರ್ಟ್ ಆಗತ್ತಿತ್ತು. ಏನು ಈ ಥರ ಎಲ್ಲ ಮಾಡ್ತಾರಲ್ಲ, ಏನಾದರೂ ನಮ್ಮಿಂದ ಅವ್ರ ಪ್ರಕಾರ ನಾವು ಯೂಸ್ ಆ್ಯಂಡ್ ಥ್ರೋ ಇದ್ದಂಗೆ ಟಿಶ್ಯೂ ಪೇಪರ್ ಥರ ಆ ಥರ ನಮ್ಮ ಜೊತೆಗೆ ಬಿಹೇವ್ ಮಾಡ್ತಾರಲ್ಲ. ಅವ್ರ ಪ್ರಕಾರ ನಾವು ಕೆಲ್ಸಕ್ಕೆ ಬರೋವಂಥ ವಸ್ತುಗಳು ಮಾತ್ರ, ಕೆಲಸ ಇದ್ದಾಗ ನಾವು ನೆನಪಾಗ್ತೀವಿ, ಕೆಲಸ ಇದ್ದಾಗ ನಾವು ಯಾರಂತಲೇ ಗೊತ್ತಿಲ್ಲದೆ ಇರೋ ಥರ ಅವ್ರು ಬಿಹೇವ್ ಮಾಡ್ತಿರ್ತಾರೆ. ಜೊತೆಗೆ ಇದ್ದಾಗೂ ಕೂಡ ಮುಂದೆ ಇದ್ದಾಗೂ ಕೂಡ ಹಾಗೆ ನಡ್ಕೋತಿರ್ತಾರಲ್ಲ. ಆವಾಗ ಅನಿಸ್ಬಿಡ್ತೈತಿ, ಏನಪ್ಪ ಇದು. ನಾನು ಈ ವಿಷಯವಾಗಿ ಸುಮಾರು ಫೇಸ್ ಮಾಡಿದ್ವಿ, ಯಜಮಾನ್ರಾಯ್ತು, ನಾನಾಯಿತು, ಸಂಬಂಧಿಕರು ಈ ಥರ ಎಲ್ಲ ನಮ್ಗೆ ಪಾಠ ಕಲಿಸ್ಬಿಟ್ರಲ್ಲ. ಇದ್ದಾಗ ಒಂಥರ ಇರ್ತಾರೆ, ಇಲ್ಲದೇ ಇದ್ದಾಗ ಒಂಥರ ಇರ್ತಾರೆ. ಜೊತೆಗೆ ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡ್ಬಿಡ್ತಾರೆ ನಮ್ಮನ್ನು. ನಮ್ಮ ಅವಶ್ಯಕತೆ ಇದ್ದಾಗಷ್ಟೇ ಅವ್ರಿಗೆ ನೆನಪಾಗ್ತಿರ್ತೀವಿ ನಾವು, ಇಲ್ಲಾಂದರೆ ಇಲ್ಲ. ಈ ಥರ ಎಲ್ಲ ನನಗೆ ಇದು ಜಾಸ್ತಿ ನನ್ನ ಅನುಭವಕ್ಕೆ ಬರೋಕತ್ತಿಂದ ಅಂಥವ್ರನ್ನ ಸುಮ್ಮನೆ ಅವಾಯ್ಡ್ ಮಾಡಿಕೊಂಡು ಇರೋದು ಚಲೋ ಅಂತ ನನಗನ್ನಿಸ್ತು. 1 ಸರಿ 2 ಸರಿ ನೋಡ್ಬೋದು ಸ್ನೇಹಿತರೆ, ಪದೇ ಅದೇ ಆಗಕತ್ತಿದ್ರೆ ಯಾರಿಗಾದ್ರೂ ಬೇಜಾರಾಗ್ತಿರ್ತೈತಿ. ಒಟ್ಟಿನಲ್ಲಿ ನಾನು ಇದನ್ನ ಕಲ್ತಿರೋಂಥ ಪಾಠ ರೀ. ಅದು ಎಲ್ರಿಗೂ ಇರೋದಿಲ್ಲ, ಕೆಲವು ಜನಕ್ಕೆ ಇರುತ್ತೆ. ನಿಮಗೂ ಏನಾದರೂ ಈ ಥರ ಆಗಿದ್ರೆ ಶೇರ್ ಮಾಡ್ಕೊರಿ ನನ್ನ ಜೊತೆಗೆ. ಅದಕ್ಕೆ ಅಂಥವ್ರ ಜೊತೆಗೆ ನಾವು ಅವ್ರು ಹೆಂಗೆ ಇರ್ತಾರೋ ಅವ್ರ ತಕ್ಕಂಗೆ ಹಂಗೆ ಇದ್ದು ಬಿಡ್ಬೇಕಂತ ನಾನು ಈ ಥರ ನಿರ್ಧಾರ ಮಾಡ್ಕೊಂಬಿಟ್ಟೇನೆ ಸ್ನೇಹಿತರೆ. ಇನ್ನು ಮುಂದೆ ಅದೇ ಡಿಸಿಷನ್ ತೊಗೊಂಬಿಟ್ಟು ನಾನು, ಯಾರು ನಮ್ಮ ಜೊತೆ ಹೆಂಗೆ ಇರ್ತಾರೋ ಅವ್ರ ಜೊತೆ ನಾವು ಹಾಗೆ ಇರಬೇಕು. ಸುಮ್ಮನೆ ಅದನ್ನು ನಮ್ಮದು ಒಳ್ಳೆತನ ತೋರಿಸ್ಕೊಂತ ಹೋದಂಗೆಲ್ಲ ನಮ್ಗೆ ಹರ್ಟ್ ಆಗೋದೇ ಜಾಸ್ತಿ. ಹಾಗಾಗಿ ನನ್ನಲ್ಲಿ ಇದೊಂದು ಇನ್ನು ಮುಂದೆ ಇದನ್ನು ನಾನು ಬದಲಿ ಮಾಡ್ಕೋತೀನಿ. ಭಾಳ ಇದಿದೆ, ಏನಾದರೂ ನಮ್ಮೂರು ಅನ್ನೋ ಯೋಚನೆ ಇತ್ತು, ಸಂಬಂಧ ಅನ್ನೋ ಯೋಚನೆ ಮಾಡ್ತಿದ್ದೆ. ಆದರೆ ಅವರಿಂದ ನಮ್ಗೆ ಸಿಗ್ತಿರೋದು ಬರೀ ನೋವು, ಹರ್ಟು ಈ ಥರ ಅಂದಾಗ ನಾವೇ ಚೇಂಜ್ ಆಗೋದು ಭಾಳ ಚಲೋ ಇರ್ತೈತೆ ಅಲ್ರಿ. ಇದನ್ನ ನಿಮ್ಮ ಜೊತೆಗೆ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಇದರೊಂದಿಗೆ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಎಲ್ಲರಿಗೂ ಟಾಟಾ ಬಾಬೆ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.